ಸ್ಟೋರಿ ನೆಸ್ಟ್ ಬೈ ಐಶ್ವಿ. ಕತೆಗಳ ಅದ್ಭುತಗೂಡು. ಒಂದೂರಲ್ಲಿ ಒಂದು ತುಂಟ ಕೋತಿ ಇತ್ತು. ಆ ಕೋತಿ ಸಿಕ್ಕ ಮನೆಗಳಿಗೆಲ್ಲ ನುಗ್ಗಿ ಅಡುಗೆ ಮನೆ ಪಾತ್ರೆಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡುತ್ತಿತ್ತು. ಇದರಿಂದ ಊರ ಜನರೆಲ್ಲ ಬೆಸುತ್ತಿದ್ದರು. ಆ ಕೋತಿಯ ಕಾಟ ಜಾಸ್ತಿಯಾದರಿಂದ ಊರ ಜನರೆಲ್ಲ ಆ ಕೋತಿಗೆ ಏನಾದರೂ ಮಾಡಲೇಬೇಕು, ಅದರ ಕಾಟ ತುಂಬಾ ಅತಿಯಾಯಿತು ಎಂದು ನಿರ್ಧರಿಸಿ ಸಭೆ ಸೇರಿದರು. ನಿಮಗೆಲ್ಲ ತಿಳಿದಿರುವ ಹಾಗೆ ಕೋತಿಯ ಕಾಟದ ಬಗ್ಗೆ ಮಾತನಾಡಲು ನಾವಿಲ್ಲಿ ಸೇರಿದ್ದೀವಿ. ಈಗ ನೀವುಗಳು ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಬಹುದು. ಮುಖ್ಯಸ್ಥರೇ, ನಿನ್ನೆ ನಮ್ಮ ಮನೆಗೆ ಆ ಕೋತಿ ನುಗ್ಗಿ ಅಡುಗೆ ಎಲ್ಲ ಹಾಳು ಮಾಡಿ ಅಡುಗೆ ಪಾತ್ರೆಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಹೋಗಿದೆ. ಹೌದು ಮುಖ್ಯಸ್ಥರೇ, ಮೊನ್ನೆ ನಮ್ಮ ಮನೆಗೂ ಬಂದು ಹಾಗೆ ಮಾಡಿದೆ. ದಿನಾ ಹೀಗೆ ಒಬ್ಬೊಬ್ಬರ ಮನೆಗೆ ನುಗ್ಗಿ ತೊಂದರೆ ಕೊಡುತ್ತಿದೆ. ಈ ಕೋತಿಗೆ ಏನಾದ್ರೂ ಮಾಡ್ಲೇಬೇಕು. ಈ ಸಮಸ್ಯೆ ತುಂಬಾ ಗಂಭೀರವಾಗಿದೆ. ಇಲ್ಲಿ ಯಾರಾದರೂ ನಿಮಗೆ ತೋಚಿದರೆ ಈ ಕೋತಿಗೆ ಏನು ಮಾಡಬೇಕು ಎಂದು ಸಲಹೆ ಕೊಡಬಹುದು. ಇನ್ನೇನು ಮಾಡೋದು ಮುಖ್ಯಸ್ಥರೇ? ಆ ಕೋತಿಯನ್ನು ಹಿಡಿದು ಕಟ್ಟಿ ಹಾಕೋಣ, ನಂತರ ಕಾಡಿಗೆ ಬಿಟ್ಟು ಬಂದರೆ ಆಯಿತು. ನೀನು ಹೇಳ್ತಿರೋದು ಸರಿ ಅನಿಸ್ತಿದೆ, ಹಾಗೆ ಮಾಡಬಹುದು. ಇದನ್ನೆಲ್ಲ ಗಮನಿಸುತ್ತಿದ್ದ ಮಾಧವ, ಮುಖ್ಯಸ್ಥರೇ, ನೀವು ಹಾಗೆ ಮಾಡಿದರೆ ಅದು ಮತ್ತೆ ಬರುವ ಸಾಧ್ಯತೆ ಇದೆ, ಮತ್ತು ಕೋತಿಯನ್ನು ಹಿಡಿದು ಕಟ್ಟಿ ಹಾಕುವುದು ಸುಲಭದ ಮಾತಲ್ಲ. ಮತ್ತೇನು ಮಾಡೋದು ಮಾಧವ? ನಿನ್ನ ಹತ್ತಿರ ಏನಾದರೂ ಪರಿಹಾರ ಇದೆಯಾ? ಹೀಗೆ ಮಾಡಬಹುದು. ಆ ಕೋತಿ ಮಾಡುತ್ತಿರುವುದು ನೋಡಿದ್ರೆ ಅದು ಅದರ ಹೊಟ್ಟೆಪಾಡಿಗಾಗಿ ಹಾಗೆ ಮಾಡ್ತಿದೆ ಅನಿಸ್ತಿದೆ. ನಾವದು ವಾಸವಿರುವ ಮರದ ಬಳಿ ದಿನ ಅದಕ್ಕೆ ತಿನ್ನಲು ಸ್ವಲ್ಪ ಆಹಾರ ಇಟ್ರೆ ಅದು ಯಾರಿಗೂ ತೊಂದರೆ ಕೊಡಲ್ಲ ಅನಿಸ್ತಿದೆ. ಆದರೆ ಮಾಧವ, ಆಹಾರ ಕೊಟ್ಟ ಮೇಲೂ ತೊಂದರೆ ಕೊಟ್ರೆ ಏನ್ ಮಾಡೋದು? ಮೊದಲು ಒಂದು 3 ದಿನ ಮರದ ಬಳಿ ಆಹಾರ ಇಡೋಣ, ಆಮೇಲೆ ಅದು ಏನ್ ಮಾಡುತ್ತೆ ನೋಡಿ ಮುಂದಿನದು ನಿರ್ಧರಿಸೋಣ. ಸರಿ ಮಾಧವ, ಎಲ್ಲ ಕೇಳಿ. ಮಾಧವ ಹೇಳಿದ ಹಾಗೆ ನಾವು 3 ದಿನ ಆಹಾರವನ್ನು ಮರದ ಹತ್ತಿರ ಇಡೋಣ. 3 ದಿನದ ನಂತರ ಮತ್ತೆ ಎಲ್ಲರೂ ಸಭೆ ಸೇರೋಣ. ಊರಿನ ಜನರೆಲ್ಲ ಮುಖ್ಯಸ್ಥರ ಮಾತಿಗೆ ಒಪ್ಪಿಕೊಂಡು ಅವರವರ ಮನೆ ಕಡೆ ನಡೆದರು. ಊರ ಜನರೆಲ್ಲ ತಮ್ಮ ಕೈಲಾದಷ್ಟು ಆಹಾರವನ್ನು ಕೋತಿ ವಾಸವಿದ್ದ ಮರದ ಬಳಿ ತಂದಿಟ್ಟರು. ಹೀಗೆ 3 ದಿನ ನಡೆಯಿತು. ಆಶ್ಚರ್ಯ ಏನು ಅಂದರೆ, ಆ 3 ದಿನ ಆ ಕೋತಿ ಯಾರ ಮನೆಗೂ ಹೋಗಿ ತೊಂದರೆ ಕೊಡಲಿಲ್ಲ. 3 ದಿನದ ನಂತರ ಊರ ಜನರೆಲ್ಲ ಮತ್ತೆ ಸಭೆ ಸೇರಿದರು. ಮತ್ತೆ ಕೋತಿ ಯಾರ ಮನೆಗಾದರೂ ನುಗ್ಗಿ ತೊಂದರೆ ಕೊಟ್ಟಿದೆಯಾ? ಇಲ್ಲ ಮುಖ್ಯಸ್ಥರೇ, ಯಾರ ಮನೆಗೂ ಕೋತಿ ಬಂದಿಲ್ಲ. ನಾನು ಹೇಳಿದ ಹಾಗೆ ಆ ಕೋತಿ ತನ್ನ ಹೊಟ್ಟೆಪಾಡಿಗಾಗಿ ಹಾಗೆ ಮಾಡುತ್ತಿತ್ತು ಅಷ್ಟೇ. ಜನರಿಗೆ ತೊಂದರೆ ಕೊಡುವ ಉದ್ದೇಶ ಅದಕ್ಕಿರಲಿಲ್ಲ. ಹೌದು ಮಾಧವ, ನೀನು ಹೇಳ್ತಿರೋದು ನಿಜ. ಇನ್ನೇನು ಈ ಸಮಸ್ಯೆಗೆ ಪರಿಹಾರ ಸಿಕ್ತಲ್ಲ. ಇನ್ನು ಮುಂದೆ ಎಲ್ಲರೂ ತಮ್ಮ ಕೈಲಾದಷ್ಟು ಆಹಾರವನ್ನು ಮರದ ಬಳಿ ಇಡಿ ಎಂದು ಹೇಳುತ್ತಾ ಆ ಸಭೆಯನ್ನು ಅಲ್ಲಿಗೆ ಮುಗಿಸಿದರು. ಅಂದಿನಿಂದ ಊರ ಜನರೆಲ್ಲ ತಮ್ಮ ಕೈಲಾದಷ್ಟು ಆಹಾರವನ್ನು ಮರದ ಬಳಿ ಇಡುತ್ತಿದ್ದರು. ಒಂದು ಸಮಯದಲ್ಲಿ ಕೋತಿಯನ್ನು ಕಂಡರೆ ಆಗದ ಜನರು ಆ ಕೋತಿಯನ್ನು ತುಂಬಾ ಇಷ್ಟಪಡಲು ಶುರುಮಾಡಿದರು. ಆ ಕೋತಿಗೆ ರಾಮು ಎಂದು ಹೆಸರಿಟ್ಟರು. ರಾಮು ಮರದಿಂದ ಮರಕ್ಕೆ ಹಾರುತ್ತಾ ಪಲ್ಟಿ ಹೊಡೆಯುತ್ತಾ ಊರ ಜನರನ್ನೆಲ್ಲ ರಂಜಿಸುತ್ತಿತ್ತು. ದಿನವಿಡೀ ಹೊಲದಲ್ಲಿ ಕೆಲಸ ಮಾಡಿ ಬರುತ್ತಿದ್ದ ಜನರು ಸಂಜೆ ಹೊತ್ತು ರಾಮು ಮಾಡೋ ಚೇಷ್ಟೆಗಳನ್ನೆಲ್ಲ ನೋಡಿ ನಕ್ಕು ನಲಿಯುತ್ತಿದ್ದರು. ಒಂದು ದಿನ ಆ ಊರಿಗೆ ಒಬ್ಬ ಬೇಟೆಗಾರ ಬಂದನು. ಅವನು ರಾಮು ಊರ ಜನರನ್ನೆಲ್ಲ ರಂಜಿಸುತ್ತಿದ್ದನ್ನು ನೋಡಿದನು. ಈ ಕೋತಿ ಎಷ್ಟು ಚುರುಕಾಗಿದೆ, ಇದನ್ನು ಯಾವುದಾದರೂ ಸರ್ಕಸ್ಗೆ ಕೊಟ್ರೆ ಒಳ್ಳೆ ದುಡ್ಡು ಸಿಗುತ್ತೆ ಎಂದು ಯೋಚಿಸಿದನು. ಏನು ಆಶ್ಚರ್ಯ, ಈ ಕೋತಿ ಜನರ ಜೊತೆ ಇಷ್ಟು ಚೆನ್ನಾಗಿ ಬೆರ್ತಿದೆ. ಹೌದು, ಇವನು ರಾಮು ಅಂತ. ರಾಮು ಅಂದರೆ ಊರು ಜನರಿಗೆಲ್ಲ ತುಂಬಾ ಇಷ್ಟ. ಹೌದು, ನೀವ್ಯಾರು? ರಾಮು ಬಗ್ಗೆ ಯಾಕೆ ವಿಚಾರಿಸ್ತಿದ್ದೀರಾ? ನಾನು ಒಂದು ಕೆಲಸದ ಮೇಲೆ ಈ ಊರಿಗೆ ಬಂದಿದ್ದೆ. ಈ ಕೋತಿಯನ್ನು ನೋಡಿ ಕುತೂಹಲದಿಂದ ಕೇಳಿದೆ ಅಷ್ಟೇ ಎಂದು ಹೇಳುತ್ತಾ ಆ ದಿನ ರಾತ್ರಿ ಊರ ಜನರೆಲ್ಲ ನಿದ್ರಿಸಿದ ಮೇಲೆ ಆ ಬೇಟೆಗಾರ ರಾಮುಗೆ ಮತ್ತು ಬರುವಂತೆ ಮಾಡಿ ರಾಮುವನ್ನು ಅಲ್ಲಿಂದ ಕರೆದುಕೊಂಡು ಹೋದನು. ಮರುದಿನ ಮರದ ಬಳಿ ಜನರು ವಿಶ್ರಮಿಸಲು ಬಂದಾಗ ರಾಮು ಅಲ್ಲಿರಲಿಲ್ಲ. ಜನರೆಲ್ಲ ಗಾಬರಿಗೊಂಡು ರಾಮುವನ್ನು ಹುಡುಕಲು ಶುರುಮಾಡಿದರು. ರಾಮು ಎಲ್ಲೂ ಸಿಗಲಿಲ್ಲ. 2 ದಿನದ ನಂತರ ಊಳ ಜನರೆಲ್ಲ ಸಭೆ ಸೇರಿದರು. ರಾಮು ಕಾಣ್ತಿಲ್ಲ ಎಂದು ಎಲ್ಲ ಗಾಬರಿಯಾಗಿದ್ದಾರೆ. ರಾಮು ಎಲ್ಲಿ ಹೋಗಿರಬಹುದು? ಯಾರಿಗಾದರೂ ಏನಾದರೂ ಸುಳಿವಿದೆಯೇ? ಮುಖ್ಯಸ್ಥರೇ, 2 ದಿನದ ಹಿಂದೆ ಒಬ್ಬ ವ್ಯಕ್ತಿ ರಾಮು ಬಗ್ಗೆ ನನ್ನ ಬಳಿ ವಿಚಾರಿಸಿದ. ಮರುದಿನದಿಂದಾನೇ ರಾಮು ಕಾಣ್ತಾ ಇಲ್ಲ. ನನಗೇಕೋ ಆ ವ್ಯಕ್ತಿಯ ಮೇಲೆ ಅನುಮಾನ ಮೂಡ್ತಿದೆ. ಹೌದಾ? ಅವನ್ಯಾರು? ಯಾರಿಗಾದ್ರೂ ಗೊತ್ತಾ? ಇಲ್ಲ ಮುಖ್ಯಸ್ಥರೇ. ಅವನು ಯಾವುದರಲ್ಲಿ ಬಂದಿದ್ದ? ನಿಮಗೇನಾದ್ರೂ ಗೊತ್ತಾ?
ಅವನು ಅವನ ಸ್ವಂತ ವಾಹನದಲ್ಲಿ ಬಂದಿದ್ದ. ಹಾ, ಅವನು ನನ್ನ ಅಂಗಡಿಗೆ ಬಂದಿದ್ದ. ನಾನವನ ಬಗ್ಗೆ ವಿಚಾರಿಸ್ದೆ. ಪಕ್ಕದೂರಲ್ಲಿ ವಾಸ ಇರೋದಾಗಿ ಹೇಳ್ದ. ಸರಿ, ಹಾಗಾದ್ರೆ ನಾವು ಪಕ್ಕದ ಊರಿಗೆ ಹೋಗಿ ಅವನ ಬಗ್ಗೆ ವಿಚಾರಿಸೋಣ. ಹೌದು, ಹಾಗೆ ಮಾಡೋಣ. ಹೀಗೆ ಮಾಧವ ಮತ್ತು ಊರಿನ ಕೆಲವು ಜನರು ಪಕ್ಕದೂರಿಗೆ ಹೋಗಿ ಆ ವ್ಯಕ್ತಿಯ ಬಗ್ಗೆ ವಿಚಾರಿಸಿದರು. ಅವನು ವಾಸವಿರುವ ವಿಳಾಸ ಮಾಧವ ಮತ್ತು ಊರಿನವರಿಗೆ ತಿಳಿಯಿತು. ತಡ ಮಾಡದೆ ಎಲ್ಲರೂ ಅವನ ಮನೆ ಬಳಿ ಹೋದರು. ರಾಮುವನ್ನು ಆ ಬೇಟೆಗಾರ ಬೋನಿನಲ್ಲಿ ಕೂಡಿಹಾಕಿದ್ದ. ಇದನ್ನು ನೋಡಿದ ಜನರಿಗೆ ತುಂಬ ಕೋಪ ಬಂತು. ಎಲ್ಲರನ್ನು ನೋಡಿದ ಆ ಬೇಟೆಗಾರ ಅಲ್ಲಿಂದ ಕಾಲ್ಕಿತ್ತನು. ರಾಮುವನ್ನು ಮತ್ತೆ ಊರಿಗೆ ಕರೆದುಕೊಂಡು ಬಂದರು. ರಾಮುವನ್ನು ನೋಡಿದ ಊರಿನ ಜನರು ಸಂಭ್ರಮಿಸಿದರು. ಒಂದು ಸಮಯದಲ್ಲಿ ರಾಮುವನ್ನು ಊರಿಂದ ಹೊರಗೆ ಹಾಕಬೇಕೆಂದು ಯೋಚಿಸುತ್ತಿದ್ದ ಜನರು ರಾಮು ಊರಿಗೆ ಮರಳಿ ಬಂದಿದ್ದನ್ನು ನೋಡಿ ಸಂಭ್ರಮಿಸುತ್ತಿದ್ದರು. ಸ್ನೇಹಿತರೆ, ಅರಿವು ಮತ್ತು ಕರುಣೆ ಇದ್ದರೆ ಸಮಸ್ಯೆಗೆ ಸದಾ ಪರಿಹಾರ ಸಿಗುತ್ತದೆ. ಕೋಪಕ್ಕಿಂತ ಕರುಣೆ ದೊಡ್ಡದು. ಆದ್ದರಿಂದ ಯಾರಾದರೂ ತಪ್ಪು ಮಾಡಿದರೆ ಮೊದಲು ಅದರ ಕಾರಣ ತಿಳಿಯಿರಿ. ಕರುಣೆಯಿಂದ ನಡೆದುಕೊಂಡರೆ ಸಮಸ್ಯೆ ಸ್ನೇಹವಾಗಬಹುದು. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಕೆಳಗಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.